ಎಲ್ರಿಗೂ ನಮಸ್ಕಾರ. ನಾನು ಇವತ್ತಿನ ವಿಡಿಯೋದಲ್ಲಿ ಜೋಳದ ರೊಟ್ಟಿ ಮತ್ತು ಸಜ್ಜಿ ರೊಟ್ಟಿ ಮಾಡೋದು ತೋರಿಸ್ತಾ ಇದ್ದೀನಿ. ಅದು ಸಜ್ಜಿ ರೊಟ್ಟಿ ಗಟ್ಟಿದು ಮತ್ತು ಮೆತ್ತನ ರೊಟ್ಟಿ, ಸಾಫ್ಟ್ ರೊಟ್ಟಿ ಎಲ್ಲ ಥರ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನೋಡಿ, ಈ ರೊಟ್ಟಿ ಯಾರಿಗೆಲ್ಲ ಮಾಡೋಕ್ಕೆ ಬರಲ್ಲ, ನಾನು ಟಿಪ್ಸ್ ಸಮೇತ ಮತ್ತು ತುಂಬ ಈಸಿಯಾಗಿ ಮಾಡ್ಕೊಳ್ಳೋದನ್ನು ತೋರಿಸ್ತಾ ಇದ್ದೀನಿ. ಬನ್ನಿ ಯಾವ ಥರ ಮಾಡೋದು ಅಂತ ನೋಡೋಣ. ಫಸ್ಟು ನಾನು ಒಂದು ಪಾತ್ರೆ ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಪಾತ್ರೆ ಇಟ್ಟಿದ್ದೀನಿ. ನೋಡಿ, ಒಂದು ಅರ್ಧ ಕಪ್ಪು ನೀರು ಇಟ್ಟಿದ್ದೀನಿ. ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಹಾಕ್ಕೊಳ್ಳಿ ನೀರನ್ನ. ನಾನು ಒಂದು ಅರ್ಧ ಕಪ್ ನೀರು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ನೋಡಿ, ನೀರು ಕುದೀತಾ ಇದೆ. ಇವಾಗ ಒಂದು ಅರ್ಧ ಕಪ್ಪಿಗೆ 1 ಕಪ್ ಹಿಟ್ಟು ಹಾಕಬೇಕು. ಹಿಟ್ಟಾಕಿ ಚೆನ್ನಾಗಿ ನೀರು ಒಂದು 5 ನಿಮಿಷ ಕುದಿಸೋಣ. ನೀರಲ್ಲಿ ಕುದಿಸ್ಬಿಟ್ಟು ಅದು ನೀರೆಲ್ಲ ಮೇಲೆ ಬರುತ್ತೆ. ಆವಾಗ ಹಿಟ್ಟೆಲ್ಲ ಬೆಂದಿರುತ್ತಲ್ವ, ಅದನ್ನು ಮುದ್ದೆ ಮಾಡ್ಕೋತೀವಲ್ವ, ಆ ಥರ ಎಲ್ಲ ನೀಟಾಗಿ ಗಂಟಿಲ್ದೆ ಥರ ನೀಟಾಗಿ ಕೈ ಆಡಿಸ್ಕೊಂಡು ಮುದ್ದೆ ಥರ ಮಾಡಿಕೊಂಡು ಅದನ್ನು ನಾವು ಇದು ನಾದ್ಕೊಳ್ಳೋಕ್ಕೆ ಹಾಕ್ಕೊಳ್ಳೋಣ. ಅದಕ್ಕೆ ನಾವು ಒಣ ಹಿಟ್ಟು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು. ನಾವು ಎಷ್ಟು ಚೆನ್ನಾಗಿ ನಾವು ಎನರ್ಜಿ ಹಾಕ್ಬಿಟ್ಟು ನಾದ್ಕೋತೀವೋ ರೊಟ್ಟಿನ, ಅಷ್ಟು ಚೆನ್ನಾಗಿ ರೊಟ್ಟಿ ನೈಸಾಗಿ ಎಡ್ಜಸ್ ಏನೂ ಒಡೆಯಲ್ಲ, ತುಂಬ ಚೆನ್ನಾಗಿ ಬರುತ್ತೆ ರೊಟ್ಟಿ. ಆಮೇಲೆ ಸ್ವಲ್ಪ ಗಟ್ಟಿ ಅನಿಸಿದರೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೊಂಡು ಈ ಥರ ಉಳ್ಳೆ ಮಾಡಿಟ್ಕೊಳ್ಳಿ. ಆಮೇಲೆ ಒಂದು ಪಾತ್ರೆಯಲ್ಲಿ ನೀರು ತೊಗೊಂಡು ಒಂದು ಬಟ್ಟೆ ತೊಗೊಂಡು ಇಟ್ಕೊಂಡಿದ್ದೀನಿ. ಅದು ಮೇಲೆ ನೀರು ಹಚ್ಚೋಕ್ಕೆ. ಇವಾಗ ಮತ್ತೆ ಇನ್ನೊಂದು ಕಾಟನ್ ಬಟ್ಟೆನೂ ತೊಗೊಂಡಿದ್ದೀನಿ, ಅದನ್ನು ಪ್ರೆಸ್ ಮಾಡಲಿಕ್ಕೆ. ಈಕ್ವಲಾಗಿ ಎಲ್ಲ ಬೇಯುತ್ತಲ್ವ, ಅದಕ್ಕೆ ಪ್ರೆಸ್ ಮಾಡೋಕ್ಕೆ ಆ ಥರ ಒಂದು ಬಟ್ಟೆನೂ ಇಟ್ಕೋಬೇಕು. ನಿಮಗೆ ರೊಟ್ಟಿ ಹಿಟ್ಟು ಎಷ್ಟು ಸೈಜ್ ಬೇಕೋ ಆ ಸೈಜಲ್ಲಿ ಮಾಡ್ಕೊಳ್ಳಿ. ಹಿಟ್ಟು ತೊಗೊಂಡ್ಬಿಟ್ಟು ನೋಡಿ, ನಮ್ಮದು ಅಂಗೈ ಅಷ್ಟಾಗಲ್ಲ ತಟ್ಟಬೇಕು. ಎಡಗೈನ ಈ ಥರ ಹಿಂಗೆ ಸಪೋರ್ಟಿಗೆ ಇಟ್ಕೊಂಡ್ರೆ ರೊಟ್ಟಿ ಎಡ್ಜಸ್ ಒಡೆಯಲ್ಲ. ಆಮೇಲೆ ರೊಟ್ಟಿ ಸರ್ಕಲಾಗಿ ರೌಂಡಾಗಿ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಅಂಗೈ ಅಷ್ಟಾಗಲ್ಲ ತಟ್ಟಿಬಿಟ್ಟು ಆಮೇಲೆ ಲಟ್ಟಣಿಗೆ ತೊಗೊಂಡು ಸ್ವಲ್ಪ ಹಿಟ್ಟು ಹಚ್ಕೊಂಡು ಈ ಥರ ಚೆನ್ನಾಗಿ ಲಟ್ಟಿಸ್ಬೇಕು. ನೋಡಿ, ಎಡ್ಜಸ್ನೇ ಲಟ್ಟಿಸ್ಕೊತ ಇದ್ದರೆ ನೋಡಿ ತುಂಬ ಚೆನ್ನಾಗಿ ಶೇಪ್ ಕೂಡ ತುಂಬ ರೌಂಡಾಗಿ ಬರುತ್ತೆ. ಆಮೇಲೆ ಈಕ್ವಲಾಗಿ ಒಂದು ಕಡೆ ದಪ್ಪ ಒಂದು ಕಡೆ ತೆಳ್ಳ ಬರಲ್ಲ, ಈಕ್ವಲಾಗಿ ಬರುತ್ತೆ. ಎಲ್ಲ ಕಡೆನೂ ಒಂದೇ ಲೆವೆಲ್ ಥರ ಬರುತ್ತೆ ರೊಟ್ಟಿ. ನೋಡಿ ಎಷ್ಟು ಚೆನ್ನಾಗಿ ಇಗ್ತಾ ಇದೆ ನೋಡಿ ರೊಟ್ಟಿ, ಸ್ವಲ್ಪನೂ ಕೀಳಲ್ಲ, ಎಡ್ಜಸ್ ಹೊಡಿಯಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ನಾನು ಲಾಸ್ಟ್ ವಿಡಿಯೋದಲ್ಲಿ ಒಂದು ಸರಿ ತೋರಿಸಿದ್ದೆ ಬರೀ ಬಿಸಿನೀರು ಹಾಕ್ಕೊಂಡು ಮಾಡೋದು. ಇದು ಇಲ್ಲಿ ಮುದ್ದೆ ಮಾಡ್ಕೊಂಡು ಮಾಡೋದು. ಇದನ್ನೆಲ್ಲ ಬಿಗಿನರ್ಸ್ ಎಲ್ಲ ಆರಾಮಾಗಿ ಮಾಡ್ಕೋಬೋದು ಈ ಥರ ರೊಟ್ಟಿನ. ನೋಡಿ, ಫುಲ್ ತೆಳ್ಳ ಎಲ್ಲ ಆದಮೇಲೆ ಉದ್ದಿ ಆದಮೇಲೆ ಲಾಸ್ಟಿಗೆ 2 ಕೈಯಿಂದ ತಟ್ಟಬೇಕು. ತಟ್ಟಿದರೆ ಚೆನ್ನಾಗಿ ಬರುತ್ತೆ ರೊಟ್ಟಿ. ಹಂಚು ಕಾಯಕ್ಕಿಟ್ಟಿದ್ದೆ ನೋಡಿ, ಕಾದಿದೆ. ಇವಾಗ ಆ ರೊಟ್ಟಿ ಹಾಕಿಬಿಟ್ಟು ನಾನೇನು ನೀರು ಇಟ್ಕೊಂಡಿದ್ನಲ್ವ ಬಟ್ಟೆನ, ಆ ಬಟ್ಟೆಯಿಂದ ನೀರನ್ನ ಚೆನ್ನಾಗಿ ಹಚ್ಚಬೇಕು ರೊಟ್ಟಿಗೆ. ಈ ಥರ ಹಚ್ಚೋದ್ರಿಂದ ಕೆಳಗಡೆ ಎಲ್ಲ ಹಿಟ್ಟತ್ತಿರುತ್ತಲ್ವ, ಅದು ಹಿಟ್ಟೋಗುತ್ತೆ. ಆಮೇಲೆ ರೊಟ್ಟಿ ಸಾಫ್ಟಾಗಿರುತ್ತೆ, ಚೆನ್ನಾಗಿರುತ್ತೆ. ನೀರು ಹಚ್ಚೋದ್ರಿಂದ ಹಿಟ್ಟು ಕೆಳಗತ್ತಿರೋದು ಹಿಟ್ಟೆಲ್ಲ ನೀಟಾಗಿ ಬರುತ್ತೆ. ನೋಡಿ, ಈ ಥರ ಹಿಂಗೆ ನಾನು ಕಾಟನ್ ಬಟ್ಟೆ ಒಂದು ಇಟ್ಕೊಂಡಿದ್ನೆಲ್ಲ ಪ್ರೆಸ್ ಮಾಡಿ ಉಲ್ಟಾ ಹಾಕಿದ್ಮೇಲೆ ಬೇಯಿಸ್ಬೇಕು. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ರೊಟ್ಟಿ. ಆಮೇಲೆ ಓಲಿರೋ ಬುಟ್ಟಿಯಲ್ಲಿ ಹಾಕ್ಕೋಬೇಕು. ಹಾಕ್ಕೊಂಡ್ರೆ ರೊಟ್ಟಿ ಎಲ್ಲ ಚೆನ್ನಾಗಾಗುತ್ತೆ. ನೋಡಿ, ಮತ್ತೆ ಒಂದು ರೊಟ್ಟಿ ಅದೇ ಥರನೇ ಮಾಡ್ಕೊಂಡಿದ್ದೀನಿ ನಾನು. ಅದೇ ಥರ ಮಾಡಿಕೊಂಡು ಬೇಯಿಸ್ಕೊಂಡಿದ್ದೀನಿ. ನೋಡಿ, ಇದೇ ಥರ ಒಂದು ರೊಟ್ಟಿ ಆಗೋಷ್ಟೊತ್ತಿಗೆ ಒಂದು ರೊಟ್ಟಿನ ನಾವು ಈಸಿಯಾಗಿ ಮಾಡ್ಕೋಬೋದು. ಈ ಮುದ್ದೆ ಮಾಡ್ಕೊಳ್ಳೋದ್ರಿಂದ ರೊಟ್ಟಿ ಎಷ್ಟು ಚೆನ್ನಾಗಿ ಇಗ್ಗುತ್ತೆ. ನೀರು ಹಾಕ್ಕೊಳ್ಳೋದಕ್ಕಿಂತ ಈ ಥರ ಮುದ್ದೆ ಮಾಡ್ಕೊಂಡ್ರೆ ರೊಟ್ಟಿ ಯಾರಿಗೆಲ್ಲ ಬರೋಲ್ಲ ಅವ್ರು ತುಂಬ ಈಸಿಯಾಗಿ ಮಾಡ್ಕೋಬೋದು ಈ ಥರ ರೊಟ್ಟಿನ. ಇವಾಗ ನೋಡಿ, ನನಗೆ ಯಾರಿಗೆ ರೊಟ್ಟಿ ಮಾಡೋಕ್ಕೆ ಬರಲ್ವೋ ಅವ್ರಿಗೆ ಈ ಟಿಪ್ಸು ನಾನು ಹೇಳ್ತಾ ಇರೋದು. ನೀವು ಸ್ಟಾರ್ಟಿಂಗಿಂದನೇ ಉದ್ಕೋಬೋದು ರೊಟ್ಟಿನ. ಎಡ್ಜಸ್ ಹೊಡೆದ್ರೂ ಪರವಾಗಿಲ್ಲ, ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜು ಮಾಡ್ಕೋಬೋದು. ನೋಡಿ, ಸ್ಟಾರ್ಟಿಂಗಿಂದನೇ ನಿಮಗೆ ಕೈಯಲ್ಲಿ ತಟ್ಟೋಕ್ಕೆ ರೌಂಡಕ್ಕೆ ಬರಲ್ಲ, ಕೈಯಲ್ಲಿ ತಟ್ಟಕ್ಕೆ ಬರಲ್ಲ ಅನ್ನೋರಿಗೆ ಈ ಥರ ಮಾಡ್ಕೋಬೋದು ನೀವು. ನೋಡಿ, ಫುಲ್ಲೆಲ್ಲ ಉದ್ಬಿಟ್ಟು ನಿಮ್ಮ ಮನೇಲಿ ಈ ಥರ ತಟ್ಟೆ ಇರುತ್ತಲ್ವ, ಎಡ್ಜು ಶಾರ್ಪಾಗಿರೋದು ತಟ್ಟೆ ತೊಗೊಂಡು ಯಾವ ಸೈಜ್ ಬೇಕೋ ಆ ಸೈಜ್ ತಟ್ಟೆ ತೊಗೊಂಡು ನೀಟಾಗಿ ಪ್ರೆಸ್ ಮಾಡಿಬಿಟ್ಟು ನೋಡಿ ತೆಗೀರಿ. ಇವಾಗ ನೋಡಿ, ರೌಂಡಕ್ಕೆ ತುಂಬ ಚೆನ್ನಾಗೇ ಬರುತ್ತೆ ರೊಟ್ಟಿ. ನಿಮ್ಗೆ ಇದನ್ನು ಯಾವ ಸೈಜ್ ಎಷ್ಟು ಇಟ್ಬೇಕಾದ್ರೂ ತೊಗೊಂಡು ನಿಮ್ಮ ಮನೇಲಿ ತಟ್ಟೆ ಯಾವ ಸೈಜ್ ಇರುತ್ತೋ ಆ ಸೈಜ್ ತಟ್ಟೆ ತೊಗೊಂಡು ಈ ಥರ ಪ್ರೆಸ್ ಮಾಡಿ ತೆಗೆದು ಮಾಮೂಲಿ ನಾವು ರೊಟ್ಟಿ ಹೆಂಗೆ ಬೇಯಿಸಿದ್ವಲ್ವ ಅದೇ ಥರ ಬೇಯಿಸಿದರೆ ನೋಡಿ ಎಷ್ಟು ಚೆನ್ನಾಗಿ ನಿಮಗೆ ಖುಷಿಯಾಗುತ್ತೆ. ನನಗೂ ಈ ಥರ ರೌಂಡಕ್ಕೆ ಚೆನ್ನಾಗಿ ಬಂದಿದೆ ರೊಟ್ಟಿ ಮಾಡಲಿಕ್ಕೆ ಅಂತ ತುಂಬ ಖುಷಿಯಾಗುತ್ತಲ್ವ. ನೋಡಿ, ತುಂಬ ಚೆನ್ನಾಗೇ ಆಗಿದೆ ನೋಡಿ. ನಿಮಗೆ ಇನ್ನೂ ಸ್ವಲ್ಪ ದೊಡ್ಡದು ಬೇಕು ಅಂದರೆ ದೊಡ್ಡ ತಟ್ಟೆ ತೊಗೊಳ್ಳಿ ಅಷ್ಟೇ. ಈಸಿಯಾಗಿ ಆರಾಮಾಗಿ ನೀವೂ ರೊಟ್ಟಿ ಮಾಡ್ಕೋಬೋದು ಅಲ್ವಾ. ತುಂಬ ಚೆನ್ನಾಗಿರುತ್ತೆ ಜೋಳದ ರೊಟ್ಟಿ. ನೋಡಿ, ಯಾರಿಗೆಲ್ಲ ಬರಲಿಲ್ದವರು ಈ ಥರ ಟಿಪ್ಸು ಉಪಯೋಗಿಸ್ಕೊಂಡು ರೊಟ್ಟಿನ ರೌಂಡಕ್ಕೆ ತುಂಬ ಚೆನ್ನಾಗಿ ಮಾಡ್ಕೋಬೋದಲ್ವಾ. ನೋಡಿ, ಇವಾಗ ನನಗೆ ಕೈಯಿಂದನೇ ಮಾಡಿರೋದು ಇದು.
ಹೊಟ್ಟೆ ನೋಡಿ ಇದೇ ಥರ ಎಲ್ಲ ರೊಟ್ಟಿನೂ ಮಾಡಿದ್ದೀನಿ. ಇವಾಗ ನೋಡಿ ಮತ್ತೆ ಇನ್ನೊಂದು ರೊಟ್ಟಿ ತೋರಿಸ್ತಾ ಇದ್ದೀನಿ. ಅದೇ ಹಿಟ್ಟು ನಿಮ್ಗೆ ತೊಗೊಂಡು ಒಟ್ಟು ಕೈ ಸ್ಟಾರ್ಟಿಂಗಿಂದನೂ ಉದ್ಬಿಡಿ ನೀವು ಅಷ್ಟೇ. ತಟ್ಟಕ್ಕೆ ಬರದೇ ಇದ್ದರೆ ಉದ್ಬಿಟ್ಟು ಚೆನ್ನಾಗೆಲ್ಲ ನಿಮಗೆ ಎಡ್ಜಸ್ ಹೊಡೆದ್ರೂ ಏನು ತಲೆ ಕೆಡಿಸ್ಕೋಬೇಡಿ. ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಚೆನ್ನಾಗಿ ಉದ್ಬಿಟ್ಟು ಅದೇ ಮತ್ತೆ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಆ ಥರ ತಟ್ಟೆ ತೊಗೊಳ್ಳಿ. ತಟ್ಟೆ ತೊಗೊಂಡು ನೀಟಾಗಿ ಹಿಂಗೆ ಪ್ರೆಸ್ ಮಾಡಿಬಿಟ್ಟು ಆ ಎಡ್ಜಸ್ ಎಲ್ಲ ಏನು ತಟ್ಟೆದು ಔಟ್ಸೈಡ್ದು ಏನಿರುತ್ತಲ್ವ ಅದನ್ನೆಲ್ಲ ತೆಗೀರಿ. ಸರ್ಕಲಾಗಿ ತುಂಬ ಚೆನ್ನಾಗಿ ಬರುತ್ತೆ. ಎಡ್ಜಸ್ ಏನೂ ಕಿತ್ತಿರಲ್ಲ, ಏನೂ ಇರಲ್ಲ. ನೋಡಿ ರೊಟ್ಟಿ ಅಂತೂ ತುಂಬ ಚೆನ್ನಾಗಿ ಅನಿಸುತ್ತೆ ಅದು. ಈ ಥರ ನೀವು ಜೋಳದ ರೊಟ್ಟಿನ ಆರಾಮಾಗಿ ಮಾಡ್ಕೋಬೋದು ಮನೇಲೆ. ನೋಡಿ ಇದೇ ಥರ ಎಲ್ಲ ರೊಟ್ಟಿನೂ ಜೋಳದ ರೊಟ್ಟಿ ಇದು ಸಾಫ್ಟ್ ರೊಟ್ಟಿ ಮಾಡ್ಕೋಬೋದು. ಗಟ್ಟಿ ರೊಟ್ಟಿನೂ ಮಾಡೋದು ತೋರಿಸ್ತೀನಿ ನೋಡಿ. ಇವಾಗ ಸಜ್ಜೆ ರೊಟ್ಟಿನ ಗಟ್ಟಿ ರೊಟ್ಟಿ ಮಾಡೋದು ತೋರಿಸ್ತಾ ಇದ್ದೀನಿ. ಅದೆಲ್ಲ ಸಾಫ್ಟ್ ರೊಟ್ಟಿ ಆಯ್ತಲ್ವ. ಸಜ್ಜಿನೂ ಆರೋಗ್ಯಕ್ಕೆ ತುಂಬ ಒಳ್ಳೆಯದಲ್ವ. ಬನ್ನಿ ಈ ರೊಟ್ಟಿನೂ ಮಾಡೋದು ನೋಡೋಣ. ಸಜ್ಜೆ ರೊಟ್ಟಿನ ನಾವು ಏನಾದರೂ ಗಟ್ಟಿ ರೊಟ್ಟಿ ಮಾಡಬೇಕು ಅಂತಂದರೆ 1-2 ಟೇಬಲ್ ಸ್ಪೂನು ನಾನು ಶೇಂಗಾ ತೊಗೊಂಡು ಪೌಡ್ರ್ ಮಾಡ್ಕೋಬೇಕು. ಅದನ್ನು ನೋಡಿ ನೈಸ್ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಇವಾಗ ಅದೇ ನಾವು ಜೋಳದ ರೊಟ್ಟಿ ಮುದ್ದೆ ಯಾವ ಥರ ಮಾಡ್ಕೊಂಡ್ವಲ್ಲ ಅದೇ ಥರ ನಾನು ಸಜ್ಜೆ ಹಿಟ್ಟಿಂದನೂ ಮುದ್ದೆ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಸಜ್ಜೆ ಹಿಟ್ಟು ಹಾಕ್ಕೊಂಡು ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ನಾನು ಈ ಶೇಂಗಾದೇನು ಪೌಡ್ರ್ ಮಾಡ್ಕೊಂಡಲ್ವ ಆ ಪೌಡ್ರ್ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಜೋಳದ ರೊಟ್ಟಿಗೆ ಹೆಂಗೆ ನಾವು ಹಿಟ್ಟು ನಾದ್ಕೊಂಡ್ವಲ್ವ ಅದೇ ಥರ ಸಜ್ಜೆ ರೊಟ್ಟಿನೂ ನಾದ್ಕೊಂಡು ಈ ಥರ ಎಲ್ಲ ಉಳ್ಳೆ ಮಾಡಿ ಎದ್ದಕ್ಕೆ ಸಜ್ಜೆ ರೊಟ್ಟಿ ಇಟ್ಕೊಂಡಿದ್ದೀನಿ. ಆಮೇಲೆ ಆ ಕಟ್ಗು ರೊಟ್ಟಿಗೆ ನಾವು ಗಟ್ಟಿ ರೊಟ್ಟಿಗೆ ಸ್ವಲ್ಪ ಬಿಳಿ ಎಳ್ಳು, ಮೆಣಸಿಂದು ಬೀಜ ಮತ್ತು ಅಜ್ವಾನ ಮತ್ತು ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ. ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಆ ಗಟ್ಟಿ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ಅದು. ಆ ಥರ ಎಲ್ಲ ನಾವು ಎಳ್ಳು ಜೀರಿಗೆ ಮೆಣಸಿನ ಬೀಜ ಎಲ್ಲ ಹಚ್ಚಿದರೆ ಅದು ಒಂಥರ ಏನೋ ತಿನ್ನಬೇಕಾದ್ರೆ ಫ್ಲೇವರ್ ಬರುತ್ತಲ್ವ, ತುಂಬ ಚೆನ್ನಾಗಿ ಅನಿಸುತ್ತೆ. ಅದಕ್ಕೆ ನಾನು ಅದನ್ನೆಲ್ಲ ಹಚ್ತೀನಿ. ನೋಡಿ ಸೇಮ್ ಆಗಲೇ ನಾನು ರೊಟ್ಟಿ ತೋರಿಸಿದ್ನಲ್ವ ಅದೇ ಥರ ರೊಟ್ಟಿ ಮಾಡಬೇಕು. ಇದನ್ನು ಅಂಗೈ ಅಷ್ಟಾಗಲ ತಟ್ಕೊಂಡ್ಬಿಟ್ಟು ಎಡಗೈ ಸಪೋರ್ಟ್ ಇಟ್ಕೊಂಡು ತಟ್ಟಿ ಆಮೇಲೆ ಮತ್ತೆ ಲಟ್ಟಣಿಗೆಯಿಂದ ಉದ್ದೋದು. ನೋಡಿ ಎಷ್ಟು ಚೆನ್ನಾಗಿ ಇಗ್ತಾಯಿದೆ ರೊಟ್ಟಿ. ರೌಂಡಕ್ಕೆ ಚೆನ್ನಾಗೇ ಬರ್ತಾಯಿದೆ ಅಲ್ವಾ. ನೋಡಿ ಈ ಥರ ಎಲ್ಲ ಆದಮೇಲೆ ಫುಲ್ಲು ಎಲ್ಲ ಆದಮೇಲೆ ನಾವೇನು ಎಳ್ಳು ಮತ್ತು ಜೀರಿಗೆ ಅಜ್ವಾನ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ವಿ ಅಲ್ವಾ, ಮೆಣಸಿನ ಬೀಜ ಅದನ್ನ ಸ್ವಲ್ಪ ಮೇಲ್ಗಡೆ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡಬೇಕು. ಉದುರಿಸ್ಬಿಟ್ಟು ಮತ್ತು ಲಟ್ಟಣಿಗೆಯಿಂದ ಸ್ವಲ್ಪ ಅದು ಅಂಟ್ಕೋಬೇಕಲ್ವ ರೊಟ್ಟಿಗೆ, ಅದಕ್ಕೆ ಒಂದು ಸ್ವಲ್ಪ ಪ್ರೆಸ್ ಮಾಡಿದರೆ ಆಯಿತು. ನೋಡಿ ಪ್ರೆಸ್ ಮಾಡಿ ಮತ್ತೆ 1-2 ಕೈಯಿಂದ ತಟ್ಟಿಬಿಡಿ. ರೊಟ್ಟಿ ರೆಡಿ ಆಯಿತು ಸಜ್ಜಿ ರೊಟ್ಟಿ. ನೋಡಿ ಇವಾಗ ಇನ್ನೊಂದು ಬಡಿದು ತೋರಿಸ್ತಾ ಇದ್ದೀನಿ. ನೋಡಿ ಈ ಥರ ಹಿಂಗೆ ಎಡಗೈ ಹಿಡ್ಕೊಂಡು ನಾವು ಬಡಿಯೋದ್ರಿಂದ ರೊಟ್ಟಿ ಎಡ್ಜಸ್ಸು ಒಡೆಯಲ್ಲ. ಆಮೇಲೆ ಶೇಪ್ ಕೂಡ ತುಂಬ ರೌಂಡಾಗಿ ಚೆನ್ನಾಗಿ ಬರುತ್ತೆ. ನೋಡಿ ಅಷ್ಟು ತಟ್ಟಿ ಆದಮೇಲೆ ನಾವು ಲಟ್ಟಣಿಗೆ ತೊಗೊಂಡು ಉದ್ದಬೇಕು. ನೋಡಿ ಎಡ್ಜಸ್ ಮಾತ್ರ ಹಿಂಗೆ ಲೆಫ್ಟ್ ಸೈಡಲ್ಲಿ ಎಡ್ಜಸ್ ಹಿಂಗೆ ಉದ್ಕೊತಾ ಇದ್ದರೆ ರೊಟ್ಟಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ನಿಮಗೆ ಎಷ್ಟು ಹಂಚು ಸೈಜ್ ಇರುತ್ತೋ ಆ ಸೈಜಲ್ಲಿ ನೀವು ಸ್ವಲ್ಪ ಹಿಟ್ಟು ತೊಗೊಂಡು ಮಾಡಿ ಉದ್ಬಿಟ್ಟು ನೋಡಿ ಈ ಗಟ್ಟಿ ರೊಟ್ಟಿಗೆ ಈ ಥರ ನಾನು ಎಲ್ಲ ಮೇಲೆ ಹಾಕ್ಕೊಂಡು ಲಾಸ್ಟಿಗೆಲ್ಲ ಉದ್ದೋದಾದಮೇಲೆ ಈ ಥರ ಅಜ್ವಾನ ಅದೆಲ್ಲ ಹಾಕ್ಕೊಂಡು 1-2 ರೌಂಡು ಲೈಟಾಗಿ ಹಂಗೆ ಲಟ್ಟಣಿಗೆಲ್ಲಿ ಉದ್ದಬೇಕು. ಇವಾಗ ಬೇಯಿಸೋದು ತೋರಿಸ್ತೀನಿ ನೋಡಿ. ಈ ಗಟ್ಟಿ ರೊಟ್ಟಿಗೆ ನಾವು 2 ಸ್ಟವ್ ಮೇಲೂ ಹಂಚಿಟ್ಕೊಂಡಿರಬೇಕು. ಒಂದು ಕಡೆ ರೊಟ್ಟಿನ ಫಸ್ಟ್ ನಾವು ಮೆತ್ತಂದು ರೊಟ್ಟಿಗಾಗಲೇ ಸಾಫ್ಟ್ ರೊಟ್ಟಿಗೆ ಬೇಯಿಸಿದ್ವಲ್ವ ಅದೇ ಥರ ನೀರು ಹಚ್ಚಿ ಬೇಯಿಸೋದು. ಇನ್ನೊಂದು ಕಡೆ ಒಲೆ ಮೇಲೆ ನಾನು ಹಂಚನ್ನು ಇಟ್ಟಿದ್ದೀನಲ್ವ, ಲೋ ಫ್ಲೇಮಲ್ಲಿ ಅದು ಹಂಚು ಕಾದಿರುತ್ತೆ. ಲೋ ಫ್ಲೇಮಲ್ಲೇ ಇಟ್ಕೊಂಡು ಅದರಲ್ಲಿ ಗಟ್ಟಿ ಮಾಡಬೇಕು ರೊಟ್ಟಿನ. ಇವಾಗ ನೋಡಿ ಇದಕ್ಕೆ ನೀರು ಹಚ್ಚಿದ್ದೀನಲ್ವ ಸಜ್ಜೆ ರೊಟ್ಟಿನ, ಇದಕ್ಕೆ ಉಲ್ಟಾನು ಹಾಕ್ಬಿಟ್ಟು ಅದೇ ಹಂಚಲ್ಲೇ ಬೇಯಿಸೋಣ. ಈಗ ಮಾಮೂಲಿ ನಾವು ನಾರ್ಮಲ್ ರೊಟ್ಟಿ ಆಗಲೇ ಸಾಫ್ಟ್ ರೊಟ್ಟಿ ತೋರಿಸಿದ್ನಲ್ವ ಜೋಳದ ರೊಟ್ಟಿ, ಆ ಥರನೇ ಎಲ್ಲ ನೀಟಾಗಿ ಬಟ್ಟೆಲಿ ಪ್ರೆಸ್ ಮಾಡಿ ಎಲ್ಲ ನೀಟಾಗಿ ಬೇಯಿಸಿ ಆದಮೇಲೆ ಈ ಕಡೆ ಸ್ಟವ್ ಮೇಲೆ ಏನು ಹಂಚಿಟ್ಟಿದ್ದೀನಲ್ವ ಲೋ ಫ್ಲೇಮಲ್ಲಿಟ್ಟು ಅದಕ್ಕೆ ನಾವು ನೀಟಾಗಿ ಅದನ್ನು ಉಲ್ಟಾ ಹಾಕ್ತಾನೆ ಇರಬೇಕು. ಆವಾಗವಾಗ ಉಲ್ಟಾ ಹಾಕಿದರೆ ಅದು ರೊಟ್ಟಿ ನೋಡಿ ಗಟ್ಟಿ ರೊಟ್ಟಿ ಥರ ಆಗುತ್ತೆ. ಒಲೆಯಲ್ಲಿ ಮಾಡೋದ್ರಿಂದ ಕೆಂಡ ಇರುತ್ತಲ್ವ, ಆ ಒಂದು ಬಿಸಿಗೆ ಗಟ್ಟಿ ರೊಟ್ಟಿ ಚೆನ್ನಾಗಾಗುತ್ತೆ. ಬಟ್ ನಾವು ಇಲ್ಲಿ ಗ್ಯಾಸ್ ಮೇಲೆ ಸ್ಟವ್ ಮೇಲೆ ಮಾಡ್ಕೊಳ್ಳೋದಿದ್ದರೆ ಈ ಥರ ನಾವು ಒಂದು ಸಿಮ್ಮಲ್ಲಿ ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಗಟ್ಟಿ ರೊಟ್ಟಿ ಮಾಡ್ಕೋಬೇಕು. ನೋಡಿ ಎಲ್ಲ ರೊಟ್ಟಿನೂ ಇದೇ ಥರ ಮಾಡಿದ್ದೀನಿ ನಾನು, ಸಜ್ಜಿ ರೊಟ್ಟಿ ಜೋಳದ ರೊಟ್ಟಿ ಎಲ್ಲ. ನಿಮಗೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.